ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮಾಜಿ ಸಚಿವ ಸಾರಾ ಮಹೇಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಾರಾ ಮಹೇಶ್ ಅವರೇ ನಮಸ್ಕಾರ. ಈಗ ಒಂದು ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಸಾರಾ ಮಹೇಶ್ ಅವರೇ, ಮಾತಾಡಿ. ಕೇಳಿಸ್ತಾ ಇದೆಯಾ? ಮಾತಾಡಿ ಸಾರಾ ಮಹೇಶ್ ಅವರೇ, ಕೇಳಿಸ್ತಾ ಇದೆ. ಈಗಾಗಲೇ ಒಂದು 10-15 ದಿವಸದಿಂದ ನಾವು ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದೀವಿ. ಇವರು ನಮ್ಮಲ್ಲೂ ಕೂಡ ಸಂಸದರಾಗಿದ್ದಂಥವ್ರು. ನಾವು ಎಲ್ಲರೂ ಅವ್ರಿಗೆ ಚುನಾವಣೆಯಲ್ಲಿ ಕೆಲಸ ಮಾಡಿದ್ವಿ. ನಮ್ಮ ಪಕ್ಷದಿಂದ ಅವ್ರು ಸಂಸದರು ಆಗಿದ್ರು. ಅವರು ತುಂಬಾ ದೊಡ್ಡವರಿದ್ದಾರೆ. ಈಗ ಅವರ ಮನಸ್ಸಲ್ಲಿ ಅವರ ಹೃದಯದ ವಿಶಾಲ ಹೃದಯದ ವ್ಯವಸ್ಥೆ ಹೇಗಿದೆ, ಅವ್ರ ಸಂಸ್ಕಾರ ಹೇಗಿದೆ ಹಾಗೆ ಮಾತಾಡಿದ್ದಾರೆ. ಅದರಿಂದ ಅವ್ರು ದೊಡ್ಡವ್ರ ವಿಚಾರ ನಾವು ಹೆಚ್ಚು ಮಾತನಾಡಲಿಕ್ಕೆ ಇಷ್ಟಪಡಲ್ಲ. ಅವ್ರು ಚೆನ್ನಾಗಿರ್ಲಿ, ಇಷ್ಟು ಮಾತ್ರ ಹೇಳಬಲ್ಲೆ. ಸಾರಾ ಮಹೇಶ್ ಅವರೇ, ನೀವು ಕೂಡ ಆಡಿಯೋ ಕೇಳಿಸ್ಕೊಂಡಿರ್ತೀರಿ. ಅದರಲ್ಲಿ ಒಂದು ಮಾತನ್ನ ಹೇಳ್ತಾರೆ ಎಲ್ಲಾರು ಶಿವರಾಮೇಗೌಡರು. ಕುಮಾರಸ್ವಾಮಿ ದೇವೇಗೌಡರ ಮಕ್ಕಳನ್ನ ನೀವೇನು ಸಾಮಾನ್ಯ ಅನ್ಕೋಬೇಡಿ, ಇಷ್ಟೆಲ್ಲ ಆದ್ರೂ ದೇವೇಗೌಡರು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ಅಂತ. ಈಗ ಅವರು ಸಾಮಾನ್ಯರಾಗದೇ ಇರೋದ್ರಿಂದನೇ, ಅಸಾಮಾನ್ಯರಾದ್ರಿಂದನೇ ಈ ದೇಶದ ಒಬ್ಬ ರೈತರ ಮಗ ಆಗಿ ಇಡೀ ಈ ಭಾಗದಲ್ಲಿ ಯಾರು ಕೂಡ ಕೆಂಪು ಕೋಟೆನಲ್ಲಿ ಬಾವುಟವನ್ನು ಹಾರಿಸ್ಲಿಕ್ಕೆ ಆಗ್ಲಿಲ್ಲ. ಇಮ್ಮಡಿ ಪುಲಿಕೇಶಿ ಬಿಟ್ರೆ ಅದು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮಾತ್ರ ಈ ಭಾಗದಿಂದ ಹೋಗಿ ಇವತ್ತು ರಾಷ್ಟ್ರಧ್ವಜವನ್ನು ಹಾರಿಸ್ಲಿಕ್ಕೆ ಸಾಧ್ಯ ಆಯಿತು. ಅವರು ಅಸಾಮಾನ್ಯರು ಅನ್ನುವಂಥದ್ದು ಈ ಪ್ರಪಂಚಕ್ಕೆ ಗೊತ್ತಿದೆ. ಆದರೆ ನಮ್ಮ ಈಗ ಯಾರು ನಮ್ಮ ಮಾಜಿ ಸಂಸದರು ನಮ್ಮ ದೇವೇಗೌಡ ಸಾಹೇಬರು ಫೋಟೋನೇ ಹಾಕೊಂಡು ಅವರು ಸಂಸದರಾಗಿದ್ರು, ಅವ್ರ ಬಾಯಿಂದ ಇಂಥ ಮಾತುಗಳು ಬರ್ತವೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನೇ ಆಗ್ಲಿ ಅವ್ರಿಗೆ ಒಳ್ಳೇದಾಗ್ಲಿ, ಅಷ್ಟು ಮಾತ್ರ ನಾನು ಹೇಳ್ತಲ್ಲ. ಅಲ್ಲ, ಶಿವರಾಮೇಗೌಡರ ಈ ರೀತಿಯ ಹೇಳಿಕೆನ ನೀವೇನು ಯಾವ ತರ ಇದಕ್ಕೆ ಪ್ರತಿಕ್ರಿಯೆನ ಕೊಡ್ತೀರಿ ಸಾರಾ ಮಹೇಶ್ ಅವರೇ? ನಾನು ಒಂದೇ ಮಾತು ಹೇಳಿದ್ನಲ್ಲ ಸರ್, ನನ್ನ ಮನಸ್ಥಿತಿ ಏನಿರ್ತದೆ, ನನ್ನ ಸಂಸ್ಕಾರ ಏನಿರ್ತದೆ, ನನ್ನ ಬಾಯಿನಲ್ಲಿ ಅದು ಬರುತ್ತೆ. ಅದರಿಂದ ಅವ್ರು ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ನಾ ಏನು ಮಾತಾಡಲ್ಲ, ಇಷ್ಟು ಮಾತ್ರ ಹೇಳ್ಬಲ್ಲ. ಅಲ್ಲ, ಕಳೆದ 15-20 ದಿನಗಳಿಂದ ಇಂಥ ಪ್ರಕರಣಗಳು, ಇದು ಸಾರಾ ಮಹೇಶ್ ಅವರ ರಿಯಾಕ್ಷನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.